ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರೂಪಾ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ವೇಕೆನ್ಸಿ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಯಾವ ಕಂಪನಿಲಿ ಹೈಯರಿಂಗ್ ಆಗ್ತಿದೆ, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ. ಯಾರೆಲ್ಲ ವರ್ಕ್ ಫ್ರಮ್ ಜಾಬ್ ವೇಕೆನ್ಸಿನ ಸರ್ಚ್ ಮಾಡ್ತಿದ್ದೀರಾ ಅವರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಮೊದಲಿಗೆ ಯಾವ ಕಂಪ್ನಿಲಿ ಹೈಯರಿಂಗ್ ಆಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಯಾವ ಕಂಪ್ನಿಗೆ ಹೈಯರಿಂಗ್ ಆಗ್ತಿದೆ ಅಂತ ನೋಡೋದಾದರೆ RVIA ಕಂಪ್ನಿಗೆ ಹೈಯರಿಂಗ್ ಆಗ್ತಿದೆ. RVIA ಡೈನಮಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗೆ ಹೈಯರಿಂಗ್ ಆಗ್ತಾಯಿದೆ. ನೆಕ್ಸ್ಟು ಜಾಬ್ ರೋಲ್ ನೋಡೋದಾದರೆ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ರೋಲಿಗೆ ಹೈಯರಿಂಗ್ ಆಗ್ತಾಯಿದೆ. ವರ್ಕ್ ಲೊಕೇಶನ್ ನೋಡೋದಾದರೆ 100% ರಿಮೋಟ್ ವರ್ಕ್ ಫ್ರಮ್ ಎನಿವೇರ್ ಇನ್ ಇಂಡಿಯಾ. ಇದು ಬಂದು ವರ್ಕ್ ಫ್ರಮ್ ಹೋಮ್ ಜಾಬ್. ಎನಿವೇರ್ ಇಂಡಿಯಾದಲ್ಲಿ ನೀವೆಲ್ಲಾದರೂ ಇದ್ದು ಈ ವರ್ಕ್ನ ಮಾಡ್ಬೋದು. ನೆಕ್ಸ್ಟ್ ಜಾಬ್ ಟೈಪ್ ನೋಡೋದಾದರೆ ಫುಲ್ ಟೈಮ್. ಎಲಿಜಿಬಿಲಿಟಿ ನೋಡೋದಾದರೆ ನೆಕ್ಸ್ಟು ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಗ್ರ್ಯಾಜುಯೇಟೆಡ್ ಇನ್ 2025, 26, 27. 2025 26 ಆ್ಯಂಡ್ 27 ಯಾರ್ದೆಲ್ಲ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗುತ್ತೆ ಅವರೆಲ್ಲ ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟು ರಿಕ್ವೈರ್ಡ್ ಸ್ಕಿಲ್ಸ್ ಬಗ್ಗೆ ನೋಡೋಣ. ಈ ಜಾಬಿಗೆ ಯಾವುದೆಲ್ಲ ಸ್ಕಿಲ್ಸ್ನ ಇವರು ಪ್ರಿಫರ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ ಗುಡ್ ರಿಟರ್ನ್ ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್ ಕಮ್ಯುನಿಕೇಷನ್. ಇಂಗ್ಲೀಷ್ ಬರೆಯೋದಕ್ಕೆ ಮತ್ತು ಮಾತಾಡೋದಕ್ಕೆ ಬರಬೇಕಾಗುತ್ತೆ. ಮತ್ತು ಸೆಲ್ಫ್ ಮೋಟಿವೇಟೆಡ್ ಆ್ಯಂಡ್ ಗೋಲ್ ಓರಿಯೆಂಟೆಡ್ ಅವನ್ನ ಇವರು ಪ್ರಿಫರ್ ಮಾಡ್ತಿದ್ದಾರೆ. ಇಂಟ್ರೆಸ್ಟ್ ಇನ್ ಸೇಲ್ಸ್ ಆ್ಯಂಡ್ ಬಿಸ್ನೆಸ್ ಡೆವಲಪ್ಮೆಂಟ್, ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್. ಇವರಿಗೆ ಯಾವುದೆಲ್ಲ ರಿಕ್ವೈರ್ಡ್ ಸ್ಕಿಲ್ಸ್ ಇವರು ಪ್ರಿಫರ್ ಮಾಡ್ತಾ ಇದ್ದಾರೆ ಅಂದರೆ ಗುಡ್ ರೀಡಿಂಗ್ ಇಂಗ್ಲೀಷ್ ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್, ಸೆಲ್ಫ್ ಮೋಟಿವೇಟೆಡ್ ಪರ್ಸನ್ನ ಇವರು ಪ್ರಿಫರ್ ಮಾಡ್ತಾ ಇದ್ದಾರೆ, ಮತ್ತು ಗೋಲ್ ಓರಿಯೆಂಟೆಡ್ನ. ಯಾರಿಗೆ ಇಂಟ್ರೆಸ್ಟ್ ಇದೆ ಬಿಸ್ನೆಸ್ ಡೆವಲಪ್ಮೆಂಟಲ್ಲಿ ಅವ್ರನ್ನ ಇವರು ಪ್ರಿಫರ್ ಮಾಡ್ತಾ ಇದ್ದಾರೆ, ಮತ್ತು ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಇಷ್ಟೆಲ್ಲ ಸ್ಕಿಲ್ಸ್ನ ಇವರು ರಿಕ್ವೈರ್ಡ್ ಮಾಡ್ತಾ ಇದ್ದಾರೆ. ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಆ್ಯಸ್ ಎ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ಲೂಡ್. ಅಂದರೆ ಯಾವ ಪೊಸಿಷನಿಗೆ ಹೈಯರಿಂಗ್ ಆಗ್ತಿರೋದಂದರೆ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ಗೆ. ಈ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವಿಗೆ ಏನೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇರಬೇಕಂತ ನೋಡೋದಾದರೆ ರಿಸರ್ಚ್ ಪೊಟೆನ್ಷಿಯಲ್ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ನ ಇವರು ರಿಸರ್ಚ್ ಮಾಡಬೇಕಾಗುತ್ತೆ. ಮತ್ತು ಕಾಂಟ್ಯಾಕ್ಟ್ ಪ್ರಾಸ್ಪೆಕ್ಟ್ಸ್ ಥ್ರೂ ಕಾಲ್, ಇಮೇಲ್ಸ್ ಆ್ಯಂಡ್ ಸೋಷಲ್ ಮೀಡಿಯಾ. ಅವ್ರನ್ನ ಥ್ರೂ ಕಾಲ್, ಇಮೇಲ್ಸ್ ಆ್ಯಂಡ್ ಸೋಷಲ್ ಮೀಡಿಯಾ ಥ್ರೂ ಇವರು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಮತ್ತು ಅಂಡರ್ಸ್ಟ್ಯಾಂಡ್ ಕ್ಲೈಂಟ್ ರಿಕ್ವೈರ್ಮೆಂಟ್ಸ್, ಪ್ರೆಸೆಂಟ್ ಕಂಪನಿ ಸರ್ವೀಸಸ್ ಪ್ರೊಫೆಷನಲಿ, ಬಿಲ್ಡ್ ಲಾಂಗ್ ಟರ್ಮ್ ಕ್ಲೈಂಟ್ ರಿಲೇಷನ್ಶಿಪ್, ಫಾಲೋ ಅಪ್ ವಿತ್ ಲೀಡ್ಸ್ ರೆಗ್ಯುಲರ್ಲಿ, ಅಚೀವ್ ಮಂತ್ಲಿ ಆ್ಯಂಡ್ ಟೀಮ್ ಟಾರ್ಗೆಟ್ಸ್, coordinates with the internal teams, maintains CRM records and customer details. ಈ ಎಲ್ಲ ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ಗೆ ಇರಬೇಕು. ಇವರು ಹೈಯರ್ ಮಾಡ್ತಿರೋ ಪೊಸಿಷನಿಗೆ ಇದೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಇವರು ಇದನ್ನೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಬೆನಿಫಿಟ್ ನೋಡೋದಾದರೆ ದ ಕಂಪನಿ ಆಫರ್ಸ್ ಅಂತ ಕೊಟ್ಟಿದ್ದಾರೆ. ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್, ನಿಮ್ಮದು ಪರ್ಫಾರ್ಮೆನ್ಸ್ ಮೇಲೆ ಇನ್ಸೆಂಟಿವ್ ಇರುತ್ತೆ. ಕೆರಿಯರ್ ಗ್ರೋತ್ ಆಪರ್ಚುನಿಟೀಸ್, ಮತ್ತು ನಿಮ್ಮದು ಪರ್ಫಾರ್ಮೆನ್ಸ್ ಮೇಲೆ ನಿಮಗೆ ಆಪರ್ಚುನಿಟೀಸ್ ಸಿಗ್ತಾ ಹೋಗುತ್ತೆ. ಗ್ಲೋಬಲ್ ಕ್ಲೈಂಟ್ ಎಕ್ಸ್ಪೋಜರ್, ಫ್ರೆಂಡ್ಲಿ ಆ್ಯಂಡ್ ಸಪೋರ್ಟಿವ್ ವರ್ಕ್ ಎನ್ವಿರಾನ್ಮೆಂಟ್, ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ. ಈ ಕಂಪನಿಯಿಂದ ಏನು ಬೆನಿಫಿಟ್ ಅಂತ ಹೇಳಿದ್ರೆ ನಿಮಗೆ ಇನ್ಸೆಂಟಿವ್ ಸಿಗುತ್ತೆ, ಆಪರ್ಚುನಿಟಿ ಸಿಗುತ್ತೆ, ಫ್ರೆಂಡ್ಲಿ ಸಪೋರ್ಟಿವ್ ವರ್ಕ್ ಎನ್ವಿರಾನ್ಮೆಂಟ್ ಇರುತ್ತೆ, ಮತ್ತು ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ. ಇವಾಗ ಯಾರಿಗೆಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕು ಅಂತ ಇರುತ್ತೋ ಅವರಿಗೆ ಇದು ತುಂಬ ಬೆನಿಫಿಟ್ ಆಗಿರುತ್ತೆ, ಯಾಕಂದರೆ ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಈ ರೀತಿ ಬೆನಿಫಿಟ್ಸ್ ಇದೆ ಈ ಕಂಪನಿ ಸೈಡಿಂದ. ನೆಕ್ಸ್ಟು ವೈ ಜಾಯಿನ್ ಅಂತ ಇದೆ. ಯಾಕೆ ನೀವು ಈ ಕಂಪನಿಗೆ ಜಾಯಿನ್ ಆಗಬೇಕು ಅಂತ ನೀವು ಕ್ವಶನ್ ಮಾಡೋದಾದರೆ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ನ ಕೊಟ್ಟಿದ್ದಾರೆ ನೋಡಿ. 100% ರಿಮೋಟ್ ಜಾಬ್, ಅಂದರೆ ಇದು ವರ್ಕ್ ಫ್ರಮ್ ಹೋಮ್ ಜಾಬ್. ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡಬೇಕು ಅಂತ
ರಿಕ್ವೈರ್ಮೆಂಟ್ ಇದೆ ಅವರಿಗೆ ಇದು ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಇದು 100% ರಿಮೋಟ್ ಜಾಬ್. ವರ್ಕ್ ವಿತ್ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್, ನೀವಿಲ್ಲಿ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಜೊತೆ ವರ್ಕ್ ಮಾಡ್ಬೋದು. ಎಕ್ಸಲೆಂಟ್ ಲರ್ನಿಂಗ್ ಆಪರ್ಚುನಿಟೀಸ್, ನೀವು ಈ ಜಾಬಿಗೆ ಜಾಯ್ನ್ ಆದಮೇಲೆ ನಿಮಗೆ ಲರ್ನಿಂಗ್ ಆಪರ್ಚುನಿಟಿ ಸಿಗುತ್ತೆ. ಪರ್ಫಾರ್ಮೆನ್ಸ್ ಡ್ರಿವನ್ ಕೆರಿಯರ್ ಗ್ರೋತ್, ನಿಮ್ಮ ಕೆರಿಯರಲ್ಲಿ ಗ್ರೋತ್ ಸಿಗುತ್ತೆ. ಮತ್ತು ನಿಮಗೆ ಬಿಲ್ಡ್ ಅ ವ್ಯಾಲ್ಯೂಯಬಲ್ ಕಮ್ಯುನಿಕೇಷನ್ ಆ್ಯಂಡ್ ಸೇಲ್ಸ್ ಸ್ಕಿಲ್ಸ್, ನಿಮಗೆ ಈ ಜಾಬಲ್ಲಿ ಜಾಯ್ನ್ ಆಗೋದ್ರಿಂದ ನಿಮಗೆ ಕಮ್ಯುನಿಕೇಷನ್ ಮತ್ತು ಸೇಲ್ಸ್ ಸ್ಕಿಲ್ ಡೆವಲಪ್ ಆಗುತ್ತೆ. ಆದ್ದರಿಂದ ನೀವು ಈ ಕಂಪ್ನಿಗೆ ಜಾಯ್ನ್ ಆಗ್ಬೋದು. ಯಾರೆಲ್ಲ ಏನಕ್ಕೆ ನಾನು ಜಾಯ್ನ್ ಆಗಬೇಕು ಅಂತ ನೋಡೋದಾದರೆ ನೋಡಿ, ಈ ಎಲ್ಲ ಪಾಯಿಂಟ್ಸ್ ಇದೆ. ನೆಕ್ಸ್ಟು ಹೌ ಟು ಅಪ್ಲೈ. ಇವಾಗ ನೀವು ಜಾಬ್ ಯಾವ ಕಂಪ್ನಿಯಲ್ಲಿ ಇರೋದು, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಏನು ರೆಸ್ಪಾನ್ಸಿಬಿಲಿಟೀಸ್ ಇದೆ, ಏನು ಬೆನಿಫಿಟ್ಸ್ ಇದೆ, ಏನಕ್ಕೆ ನೀವು ಈ ಕಂಪ್ನಿಗೆ ಜಾಯ್ನ್ ಆಗಬೇಕು, ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀರಾ. ನೆಕ್ಸ್ಟ್ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದು ಹೇಗೆ ಅಪ್ಲೈ ಮಾಡಬೇಕಂತ ಇದ್ದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹೌ ಟು ಅಪ್ಲೈ ಅಂತ ಕೊಟ್ಬಿಟ್ಟು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಸೆಂಡ್ ದೇರ್ ಅಪ್ಡೇಟೆಡ್ ರೆಸ್ಯೂಮ್ ಟು ಅಂತ ಕೊಟ್ಬಿಟ್ಟು ಮೇಲ್ ನೋಡಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ ಐ ಡಿ ಇದೆ. ಈ ಮೇಲ್ ಐ ಡಿಗೆ ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಬೇಕು. ಇದಲ್ದಲೇ ಈ ಮೇಲ್ ಐ ಡಿಗೆ ರೆಸ್ಯೂಮ್ ಸೆಂಡ್ ಮಾಡೋದಲ್ದಲೇ ಒಂದು ಗೂಗಲ್ ಫಾರ್ಮ್ ಇದೆ, ಅದಕ್ಕೆ ನಾನು ನಿಮಗೆ ತೋರಿಸ್ತೀನಿ. ಅದರಲ್ಲಿ ಯಾವ್ಯಾವ ಇನ್ಫಾರ್ಮೇಷನ್ನ ಅಪ್ಡೇಟ್ ಮಾಡಬೇಕು ಮತ್ತು ಹೇಗೆ ಅವರಿಗೆ ಸೆಂಡ್ ಮಾಡಬೇಕು ಅಂತ ಇದೇ ವಿಡಿಯೋದಲ್ಲಿ ನಾನು ಇವಾಗ ತೋರಿಸ್ತೀನಿ. ನೋಡಿ ಹೇಗೆ ಆ ಫಾರ್ಮ್ನ ಫಿಲ್ ಮಾಡೋದು ಅಂತ. ನೋಡಿ, ಅವರೊಂದು ಲಿಂಕ್ ಕೊಟ್ಟಿದ್ದಾರೆ. ಆ ಲಿಂಕ್ನ ಓಪನ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಕ್ಯಾಂಪಸ್ ಹೈಯರಿಂಗ್ 2025-27 ಬ್ಯಾಚ್ ಅಂತ ಕೊಟ್ಟಿದ್ದಾರೆ. ಮತ್ತು ಕಂಪನಿ ಬಗ್ಗೆ ಕೊಟ್ಟಿದ್ದಾರೆ, ಮತ್ತು ಯಾವ ರೋಲು, ವರ್ಕ್ ಮೋಡು, ಜಾಬ್ ಟೈಪು, ನೇಚರ್ ಆಫ್ ರೋಲ್ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗಲ್ಲಿ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಕಂಪನಿ ಬಗ್ಗೆ. ನೀವು ಅವ್ರು ಕೊಟ್ಟಿರೋ ಲಿಂಕ್ ಗೂಗಲ್ ಫಾರ್ಮ್ನ ಓಪನ್ ಮಾಡಿದ್ರೆ ಫಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಕಂಪನಿ ಡೀಟೇಲ್ಸ್ ಆದಮೇಲೆ ನಿಮಗೆ ಇಲ್ಲಿ ರಿಕ್ವೈರ್ಡ್ ಡೀಟೇಲ್ಸ್ನ ಕೇಳಿದ್ದಾರೆ. ಏನಂತ ನೋಡೋದಾದರೆ ಮೊದಲು ನಿಮ್ಮದು ನೇಮ್ ಕೇಳಿದ್ದಾರೆ. ನೇಮ್ ಎಂಟರ್ ಮಾಡಬೇಕಾಗುತ್ತೆ ನಿಮ್ಮದು ಆ್ಯಸ್ ಪರ್ ಯುವರ್ ಆಧಾರ್. ಮತ್ತು ಇಮೇಲ್ ಐ ಡಿ, ನೀವು ಯಾವ ಇಮೇಲ್ ಐ ಡಿನ ಇವಾಗ ಯೂಸ್ ಮಾಡ್ತಿದ್ದೀರಾ ಆ ಇಮೇಲ್ ಐ ಡಿನ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಮೊಬೈಲ್ ನಂಬರ್ ಆದಮೇಲೆ ನಿಮ್ಮದು ವಾಟ್ಸಪ್ ನಂಬರು. ನಿಮ್ಮದು ಮೊಬೈಲ್ ನಂಬರು ವಾಟ್ಸಪ್ ನಂಬರ್ ಸೇಮ್ ಆದರೆ ಸೇಮ್ ನಂಬರ್ನ ನೀವು ಎಂಟರ್ ಮಾಡಿ. ನೆಕ್ಸ್ಟು ಜೆಂಡರ್ ಆಪ್ಷನ್ ಇದೆ. ಮೇಲ್ ಆದರೆ ಮೇಲ್ ಅಂತ ಸೆಲೆಕ್ಟ್ ಮಾಡಿ, ಫಿಮೇಲ್ ಆದರೆ ಫಿಮೇಲ್ ಅಂತ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಡೇಟ್ ಆಫ್ ಬರ್ತ್ ಆಪ್ಷನ್ ಇದೆ. ಇಯರ್, ಮಂತ್, ಡೇಟ್ ಸೆಲೆಕ್ಟ್ ಮಾಡೋದಕ್ಕೆ ನಿಮಗೆ ಆಪ್ಷನ್ ಇದೆ, ಅದನ್ನ ಎಂಟರ್ ಮಾಡಿ. ನೆಕ್ಸ್ಟು ಕರೆಂಟ್ ಸಿಟಿ ಆ್ಯಂಡ್ ಸ್ಟೇಟ್, ನಿಮ್ಮದು ಯಾವ ಸಿಟಿ ಮತ್ತು ಸ್ಟೇಟ್ನ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮದು ಕಾಲೇಜು ಅಥವಾ ಯೂನಿವರ್ಸಿಟಿ ನೇಮು, ನೀವು ಯಾವ ಕಾಲೇಜಲ್ಲಿ ಸ್ಟಡಿ ಮಾಡಿದ್ರಿ ಅಥವಾ ನಿಮ್ಮದು ಯೂನಿವರ್ಸಿಟಿ ನೇಮ್ನ ಎಂಟರ್ ಮಾಡಿ. ನೆಕ್ಸ್ಟ್ ಡಿಗ್ರಿ ಅಂತ ಇದೆ ನೋಡಿ, BE ಆರ್ BTech ಅದರ್ ಅಂತ ಇದೆ. ನೀವೇನಾದರೂ ನಿಮ್ಮದು ಎಜುಕೇಷನ್ BE ಅಥವಾ BTech ಮಾಡಿದರೆ ಫಸ್ಟ್ ಒನ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಅಥವಾ ಬೇರೆ ಏನಾದರೂ BCA, BCom, BBA, BSc ಅದನ್ನ ಏನಾದರೂ ಕಂಪ್ಲೀಟ್ ಮಾಡಿದರೆ ನಿಮ್ಮ ಗ್ರ್ಯಾಜುಯೇಷನು ಆ ಕೋರ್ಸಲ್ಲಿ ಅದರ್ ಅಂತ ಸೆಲೆಕ್ಟ್ ಮಾಡಿ. ಮತ್ತು ಸ್ಪೆಷಲೈಸೇಷನ್ ಅಂತ ಇದೆ. ಅಂತ ಹೇಳಿದ್ರೆ ನೀವು ಇಲ್ಲಿ ಸ್ಪೆಷಲೈಸೇಷನ್ ಇದೆ ಅಲ್ವಾ, ಅಲ್ಲಿ ನೀವು ನಿಮ್ಮ ಬ್ರ್ಯಾಂಚ್ ಬರಿಬೋದು. ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ BE ಅಂತ ಇರುತ್ತೆ. BEಯಲ್ಲಿ ನೀವು ಯಾವುದು ECನ, CS ಡಿಗ್ರಿ, ಸ್ಪೆಷಲೈಸೇಷನಲ್ಲಿ ನೀವು ಆ ರೀತಿ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಗ್ರ್ಯಾಜುಯೇಷನ್ ಇಯರ್ ಅಂತ ಇದೆ. ಗ್ರ್ಯಾಜುಯೇಷನ್ ಇಯರಲ್ಲಿ ನಿಮ್ಮದೇನಾದರೂ 2025 ಆಗಿದರೆ 25, 26 ಆಗಿದರೆ 26 ಅಥವಾ 27ಗೆ ನಿಮ್ಮದು ಕಂಪ್ಲೀಟ್ ಆಗಿರುತ್ತೆ ಅಂದರೆ 27 ಅಂತ ಕೊಡಬೇಕಾಗುತ್ತೆ. ಆಲ್ರೆಡಿ ಅವರು ಹೇಳಿದ್ದಾರೆ 25, 26, 27 ಬ್ಯಾಚಸ್ನ ಅವರು ಹೈರಿಂಗ್ ಮಾಡ್ತಿರೋದು ಅಂತ. ಹಾಗಾಗಿ ಇಲ್ಲಿ 3 ಆಪ್ಷನ್ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿದ್ರೆ ಚೂಸ್ ಅನ್ನೋದ್ರ ಮೇಲೆ 25, 26, 27 ಇದೆ. ಇದರಲ್ಲಿ ಯಾವುದು ನಿಮಗೆ 25 ಕಂಪ್ಲೀಟ್ ಮಾಡಿದರೆ 25 ಅಂತ, 26 ಆಗಿದರೆ 26 ಅಂತ, 27ಗೆ ಕಂಪ್ಲೀಟ್ ಆಗಿರುತ್ತೆ ಅಂದರೆ 27 ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕರೆಂಟ್ CGPA ಆರ್ ಪರ್ಸೆಂಟೇಜ್ ಅಂತ ಇದೆ. ನಿಮ್ಮದು ಲಾಸ್ಟ್ ಸೆಮ್ದು CGPA
ಅಥವಾ ನಿಮ್ಮ ಪರ್ಸೆಂಟೇಜ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಕಂಫರ್ಟೇಬಲ್ ಲ್ಯಾಂಗ್ವೇಜಸ್ ಟು ಕಮ್ಯುನಿಕೇಟ್ ಅಂತ ಇದೆ. ಆಪ್ಷನ್ ನೋಡೋದಾದರೆ ತೆಲುಗು, ಇಂಗ್ಲೀಷ್, ಹಿಂದಿ, ಅದರ್ ಅಂತ ಇದೆ. ನಿಮಗೆ ಯಾವುದು ಕಂಫರ್ಟೇಬಲ್ ಲ್ಯಾಂಗ್ವೇಜ್ ಆಗಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಬೋದು ನೀವು. ಇಲ್ಲಿ ನಿಮಗೆ ಯಾವುದು ಕಂಫರ್ಟೇಬಲ್ ಅದನ್ನ ಮಾಡ್ಬೋದು. ಇನ್ ಕೇಸ್ ನಿಮಗೆ ತೆಲುಗು, ಇಂಗ್ಲೀಷ್, ಹಿಂದಿ 3 ಕಂಫರ್ಟೇಬಲ್ ಆಗಿದ್ರೆ ನೀವು 3 ಕೂಡ ಸೆಲೆಕ್ಟ್ ಮಾಡ್ಬೋದು. ಒಂದೇ ಮಾಡಬೇಕಂತ ಇಲ್ಲ, ಆಪ್ಷನ್ ಇಲ್ಲ. ನಿಮಗೆ ಯಾವುದು ಕಂಫರ್ಟೇಬಲ್ ಲ್ಯಾಂಗ್ವೇಜ್, ಎಷ್ಟು ಕಂಫರ್ಟೇಬಲ್ ಲ್ಯಾಂಗ್ವೇಜಸ್ ಇದೆ ಕಮ್ಯುನಿಕೇಟ್ ಮಾಡೋದಕ್ಕೆ ಅದನ್ನ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ, ಆರ್ ಯು ಕಂಫರ್ಟೇಬಲ್ ವಿತ್ ಎ ಟಾರ್ಗೆಟ್ ಬೇಸ್ಡ್ ರೋಲ್ ಅಂತ. ನಿಮಗೆ ಟಾರ್ಗೆಟ್ ಬೇಸ್ಡ್ ರೋಲಲ್ಲಿ ಕಂಫರ್ಟೇಬಲ್ ಇದೆಯಾ ಅಂತ ಕೇಳಿದ್ದಾರೆ. ಇನ್ ಕೇಸ್ ನಿಮಗೆ ಕಂಫರ್ಟೇಬಲ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಕೊಡಿ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಆರ್ ಯು ವಿಲ್ಲಿಂಗ್ ಟು ವರ್ಕ್ ರಿಮೋಟ್ಲಿ ಅಂತ ಇದೆ. ನೆಕ್ಸ್ಟು ನಾನು ಹೇಳಿದ್ನಲ್ವ, ಆರ್ ಯು ವಿಲ್ಲಿಂಗ್ ಟು ವರ್ಕ್ ರಿಮೋಟ್ಲಿ ಅಂತ ಹೇಳಿದ್ರೆ ನಿಮಗೆ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ, ನಿಮಗೆ ಓಕೆನಾ ಅಂತ ಕೇಳಿದ್ದಾರೆ. ನಿಮಗೆ ಓಕೆ ಆದರೆ ಎಸ್ ಅಂತ ಕೊಡಿ. ಇನ್ ಕೇಸ್ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ವರ್ಕ್ ಮಾಡೋಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಕೊಡಿ. ಇಲ್ಲಿ 2 ಆಪ್ಷನ್ ಇದೆ, ಎಸ್ ಆ್ಯಂಡ್ ನೋ. ನೋಡಿಬಿಟ್ಟು ಇಲ್ಲಿ ಕರೆಕ್ಟಾಗಿ ನಿಮಗೆ ಚೂಸ್ ಮಾಡಬೇಕಾಗುತ್ತೆ. ಎಸ್ ಅಂದರೆ ಎಸ್ಸು ಅಥವಾ ನೋ ಅಂದರೆ ನೋ ಅಂತ. ನೆಕ್ಸ್ಟ್ ಇಲ್ಲಿ ಕೇಳಿದರೆ ಅವೈಲೇಬಲ್ ಟು ಜಾಯಿನ್ ಅಂತ. ಇಮಿಡಿಯೇಟ್ಲಿ ವಿತಿನ್ 10 days 2 ಆಪ್ಷನ್ ಕೊಟ್ಟಿದ್ದಾರೆ ಅವೈಲೇಬಲ್ ಟು ಜಾಯ್ನಲ್ಲಿ. ನೀವು ಇಮಿಡಿಯೇಟಾಗಿ ಜಾಯ್ನ್ ಆಗೋಕ್ಕೆ ರೆಡಿ ಇದ್ದೀರಾ ಅಂದರೆ ಇಮಿಡಿಯೇಟ್ಲಿ ಅಂತ ಕೊಡಿ. ಇಲ್ಲ ನಿಮಗೆ ಸ್ವಲ್ಪ 1 ವೀಕ್ ಏನಾದರೂ ಟೈಮ್ ಬೇಕಂತ ಹೇಳಿದ್ರೆ ವಿತಿನ್ 10 days ಅಂತ ನೀವು ಸೆಲೆಕ್ಟ್ ಮಾಡಿ. ಈ 2 ಆಪ್ಷನಲ್ಲಿ ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದಾದಮೇಲೆ ರೆಸ್ಯೂಮ್ ಅಪ್ಲೋಡ್. ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರೆಸ್ಯೂಮ್ ಅಪ್ಲೋಡ್ ಅಂತ ಹೇಳ್ಬಿಟ್ಟು. ಇಲ್ಲಿ ಇದೆಲ್ಲ ಡೀಟೇಲ್ಸ್ ಫಿಲ್ ಆದಮೇಲೆ ನಿಮ್ಮದು ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮದು ರೀಸೆಂಟಾಗಿ ಅಪ್ಡೇಟ್ ಮಾಡಿರೋ ರೆಸ್ಯೂಮ್ ಇದ್ದರೆ ಅದನ್ನ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಇದಾದಮೇಲೆ ಇಲ್ಲಿ ಕೇಳಿದ್ದಾರೆ ನೋಡಿ, ಡಿಕ್ಲರೇಷನ್ ಇದೆ. ಐ ಹಿಯರ್ ಬೈ ಡಿಕ್ಲೇರ್ ದಟ್ ದ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಅಬೋವ್ ಈಸ್ ಟ್ರೂ ಆ್ಯಂಡ್ ಕರೆಕ್ಟ್ ಅಂತ ಹೇಳಿದ್ರೆ, ನೀವು ಇಲ್ಲಿ ಮೇಲೆ ನೀಡಿರುವ ಎಲ್ಲ ಮಾಹಿತಿ ಕರೆಕ್ಟಾಗಿ ಕೊಟ್ಟಿದ್ದೀನಿ ಮತ್ತು ನಾನು ನಿಜಾನೇ ಕೊಟ್ಟಿದ್ದೀನಿ ಅಂತ ನಿಮಗೆ ಇದೊಂದು ಡಿಕ್ಲರೇಷನ್ ಫಾರ್ಮು. ನೀವೇನಾದರೂ ಎಲ್ಲ ಇನ್ಫಾರ್ಮೇಷನ್ ಜೆನ್ಯೂನಾಗಿ ಕೊಟ್ಟು ಕರೆಕ್ಟಾಗಿ ಕೊಟ್ಟಿದ್ರೆ ಅಲ್ಲಿ ಟಿಕ್ ಮಾರ್ಕ್ ಕೊಡಬೇಕು, ರೈಟ್ ಟಿಕ್ ಮಾರ್ಕ್ ನೀವು ಕೊಡಬೇಕಾಗುತ್ತೆ. ಇಲ್ಲಿಗೆ ನಿಮ್ಮದು ಕಂಪ್ಲೀಟ್ ಈ ಫಾರ್ಮು ಫಿಲ್ ಆಗುತ್ತೆ ಡಿಕ್ಲರೇಷನ್ ಆದಮೇಲೆ. ಅಂದರೆ ನೀವು ಎಲ್ಲ ಇನ್ಫಾರ್ಮೇಷನ್ ಟ್ರೂ ಕೊಟ್ಟಿದ್ದೀರಾ ಮತ್ತು ಕರೆಕ್ಟಾಗಿ ಕೊಟ್ಟಿದ್ದೀರಾ ಅಂತ ಇದರ ಅರ್ಥ ಆಗುತ್ತೆ. ಅದಾದಮೇಲೆ ನೀವು ನೋಡ್ಬೋದು ಇಲ್ಲಿ ಸಬ್ಮಿಟ್ ಆಪ್ಷನ್ ಇದೆ. ಇದೆಲ್ಲ ಇನ್ಫಾರ್ಮೇಷನ್ ನೀವು ಎಂಟರ್ ಮಾಡಾದಮೇಲೆ ಡಿಕ್ಲರೇಷನ್ನು ಎಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೀವು ಸಬ್ಮಿಟ್ ಆಪ್ಷನ್ಗೆ ಪ್ರೆಸ್ ಮಾಡ್ಬೋದು. ಸಬ್ಮಿಟ್ ಅಂತ ಕೊಟ್ಟರೆ ಸಬ್ಮಿಟ್ ತಗೊಳುತ್ತೆ. ಇಲ್ಲಿ ನಾನು ಯಾವುದೇ ರೀತಿ ಇನ್ಫಾರ್ಮೇಷನ್ ಎಂಟರ್ ಮಾಡಿಲ್ಲ, ಆದ್ದರಿಂದ ನಾನು ಸಬ್ಮಿಟ್ ಅಂತ ಕೊಟ್ಟಿದ್ದೆ. ಅದು ಸ್ಟಾರ್ಟಿಂಗ್ ಕ್ವಶನಿಗೆ ಬಂತು. ನೇಮು, ಇಮೇಲ್ ಐ ಡಿ, ಮೊಬೈಲ್ ನಂಬರಿಗೆ ಅದು ಸ್ಟಾರ್ಟಿಂಗ್ ತೋರಿಸ್ತಾ ಇದೆ ನಾನು ಸಬ್ಮಿಟ್ ಕೊಟ್ಟಾಗ. ಯಾಕಂದರೆ ನಾನು ಇಲ್ಲಿ ಯಾವುದೇ ರೀತಿ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಿಲ್ಲ. ಹಾಗಾಗಿ ನೀವೆಲ್ಲ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಿ ಸಬ್ಮಿಟ್ ಕೊಟ್ಟರೆ ಅಲ್ಲಿಗೆ ನಿಮ್ಮದು ಸಕ್ಸಸ್ಫುಲ್ಲಾಗಿ ರೆಕಾರ್ಡ್ ಸೇವ್ ಆಗುತ್ತೆ. ಇಲ್ಲಿಗೆ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಯಿತು. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಹೇಗೆ ಅಪ್ಲೈ ಮಾಡಬೇಕು, ಫಾರ್ಮ್ನ ಹೇಗೆ ಫಿಲ್ ಮಾಡಬೇಕು, ಮತ್ತು ಈ ವರ್ಕಿಂದ ಏನೆಲ್ಲ ಆಪರ್ಚುನಿಟಿ ಸಿಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ. ಇದು ಕಾಲೇಜಿಗೆ ಹೋಗ್ತಾ ಇರೋ ಸ್ಟೂಡೆಂಟ್ಸ್ಗೂ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ನ ಪ್ರಿಫರ್ ಮಾಡ್ತಿದ್ದೀರಾ ಅವರಿಗಂತೂ ಇನ್ನೂ ತುಂಬ ಯೂಸ್ಫುಲ್ ಆಗುತ್ತೆ. ಯಾರು ಈ ಆಪರ್ಚುನಿಟಿನ ಮಿಸ್ ಮಾಡ್ದಲೇ ಅಪ್ಲೈ ಮಾಡಿ. ಯಾರಿಗೆಲ್ಲ ಈ ಜಾಬಿಗೆ ಅಪ್ಲೈ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅವ್ರು ನನಗೆ ನನ್ನ ಕಮೆಂಟಲ್ಲಿ ಲಿಂಕ್ ಅಂತ ಹೇಳಿ, ನಾನು ಅವರಿಗೆ ಆ ಫಾರ್ಮ್ ಇದೆ ಅಲ್ವಾ, ಎಲ್ಲ ಇನ್ಫಾರ್ಮೇಷನ್ನ ಎಂಟರ್ ಮಾಡಬೇಕಲ್ಲ, ಆ ಫಾರ್ಮ್ನ ನಾನು ಸೆಂಡ್ ಮಾಡಿಕೊಡ್ತೀನಿ. ಆ ಫಾರ್ಮಿಂದು ನಾನು ಲಿಂಕ್ನ ನಾನು ನಿಮಗೆ ನೀವು ಕಮೆಂಟಲ್ಲಿ ಏನಾದರೂ ಲಿಂಕ್ ಅಂತ ಹೇಳಿ ಕೇಳಿದ್ರೆ ನಾನು ಆ ಲಿಂಕ್ನ ನಿಮಗೆ ಸೆಂಡ್ ಮಾಡಿಕೊಡ್ತೀನಿ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸಿದ್ದೀನಿ. ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ನ ಹುಡುಕ್ತಿದ್ದೀರಾ ಅವರಿಗೆ ಇದು ಗುಡ್ ಆಪರ್ಚುನಿಟಿ. ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ರೂಪಾ ಡೈಲಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಾದರೂ ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಾ ಇದ್ದರೆ ಅವರಿಗೂ ಈ ವಿಡಿಯೋನ ಸಜೆಸ್ಟ್ ಮಾಡಿ, ಅವರಿಗೂ ತುಂಬ ಯೂಸ್ಫುಲ್ ಆಗುತ್ತೆ.